ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್. ಮಾಡೋ ನಮಸ್ಕಾರಗಳು. ಇಂದು ಗುರುವಾರ, ರಾಯರ ವಿಶೇಷವಾದ ವಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಸ್ತೋತ್ರವು ಹೇಗೆ ಜನಮಾನಸದಲ್ಲಿ ಶ್ರೀ ರಾಯರ ಬಗ್ಗೆ ಇರುವ ಮಂತ್ರ ಮಹೋನ್ನತವಾಗಿ ಹೇಗೆ ಬೆಳೆಯಿತು? ಈ ಮಂತ್ರವು ಹೇಗೆ ಬಂತೆಂದರೆ, ಶ್ರೀ ರಾಘವೇಂದ್ರ ಗುರುಗಳು ತಮ್ಮ ಸಮಾಧಿಯ ಕೊನೆಯ ಗಳಿಗೆಯಲ್ಲಿರುವಾಗ ಅವರ ಆಪ್ತ ಶಿಷ್ಯನಾದ ಅಪ್ಪಣ್ಣಾಚಾರ್ಯರಿಗೆ ತಿಳಿಸಿಯೇ ಇರಲಿಲ್ವಂತೆ. ಕೊನೆಗೆ ಹೇಗೋ ವಿಷಯವನ್ನರಿತ ಅಪ್ಪಣ್ಣಾಚಾರಿ ಎದ್ದು ಬಿದ್ದು ಅಂದ ಹಾಗೆ ವೇಗವಾಗಿ ಓಡೋಡಿ ತಾನು ಇದ್ದ ಊರಿನಿಂದ ಬರುತ್ತಿರುವಾಗ ಕಾರ್ಮಿಕರು ಹಠಾತ್ತಾನೆ ಆವರಿಸಿ ಜೋರಾಗಿ ಗುಡುಗು ಸಿಡಿಲು ಮಾರ್ದನಿಸಿ ತುಂಗೆಯು ರೌದ್ರ ರೂಪವಾಗಿ ಹರಿಯಲು ಪ್ರಾರಂಭಿಸುತ್ತಾಳಂತೆ. ತುಮುಲದಿಂದ ಎದೆಬಡಿತ ಜೋರಾಗಿ ಹೃದಯ ಹೊಡೆಯಲು ಶುರುವಾಗಿದ್ದು ಮಾತ್ರವಲ್ಲದೆ ಒತ್ತಡ ಜಾಸ್ತಿಯಾಗಿ ತುಂಗೆಯ ದಡಕ್ಕೆ ಬರುತ್ತಿರಲು ರಾಘವೇಂದ್ರ ರಾಯರನ್ನು ದರ್ಶನ ಮಾಡಬೇಕೆಂದು ಮನದಲ್ಲಿ ಅಂದಾಗಲೇ ತಮಗೆ ಅರಿವಿಲ್ಲದೇನೆ ಈ ಮಂತ್ರೋದ್ಗಾರವಾಯಿತಂತೆ. ಕೂಡಲೇ ತುಂಗೆಯು ಇಬ್ಬಾಗವಾಗಿ ಭೂಮಿಯು ಕಾಣಲಾರಂಭಿಸಿ ಒಂದು ಹಾದಿಯ ಸೃಷ್ಟಿಯಾಯಿತಂತೆ. ಅದರಲ್ಲಿಯೇ ಓಡಿ ಹೋಗಿ ಅಂತೂ ಸಮಾಧಿಯ ಪಕ್ಕದಲ್ಲಿ ಅಳುತ್ತಾ ಅಳುತ್ತಾ ತಲುಪಿದಾಗ ಆಗಾಗಲೇ ಸಮಾಧಿಯ ಕೊನೆಯ ಕಲ್ಲನ್ನು ಮುಚ್ಚಿಯಾಗಿತ್ತಂತೆ. ತುಂಬ ದುಃಖದಿಂದ ಅಪ್ಪಣ್ಣಾಚಾರ್ಯರು ರಾಯರನ್ನು ಪ್ರಶ್ನಿಸಿದಾಗ ಸಮಾಧಿಯ ಒಳಗಿನಿಂದ ರಾಯರು ಅಪ್ಪಣ್ಣಾಚಾರ್ಯರಿಗೆ ಒಂದು ಮಾತನ್ನು ನುಡಿದು ಸಮಾಧಾನಿಸಿದರಂತೆ. ಹಾಗೆಯೇ ರಾಯರು ವೃಂದಾವನಸ್ಥರಾಗಿ ಇಂದಿಗೆ 353 ವರ್ಷಗಳು ಸಂದುವು. ಅವರ ಭಕ್ತರ ದಂಡು ವರ್ಷದಿಂದ ವರ್ಷಕ್ಕೆ ಬೃಹದಾಕಾರವಾಗಿ ಬೆಳೆಯುತ್ತಿದೆ. ಎಲ್ಲಿಯೂ ರಾಯರ ಆರಾಧನಾ ಮಹೋತ್ಸವ ನಡೆಯುತ್ತಾ ಇರುತ್ತದೆ. ಪ್ರಪಂಚದಾದ್ಯಂತ ರಾಯರ ಭಕ್ತರ ಸಾಗರ. ಪ್ರತಿಯೊಂದು ರಾಯರ ಮಠಗಳಲ್ಲೂ ಕೂಡ ಭಾರೀ ಜೋರಾಗಿ ಸಂಭ್ರಮದಿಂದ ಆರಾಧನೆ ನಡೆಯುತ್ತಾ ಇದೆ. ಅವರಿಗೆ ಬೇಡಿದವರ ಕಲ್ಪವೃಕ್ಷವೆಂದು, ಕಲಿಯುಗದ ಕಾಮಧೇನುವೆಂದು ಬಣ್ಣಿಸುತ್ತಾರೆ. ಹಾಗೆಯೇ ಕಾಮಧೇನು ಕ್ಷೇತ್ರವೆಂದೇ ಕರೆಯಲ್ಪಡುವ ಮಂತ್ರಾಲಯ ರಾಘವೇಂದ್ರ ಸನ್ನಿಧಿಗೆ ನಾವು ಭೇಟಿ ಇಟ್ಟಾಗ ಅಲ್ಲಿನ ಕೆಲ ಭಕ್ತಿಯ ಶಕ್ತಿಯನ್ನು ನೋಡಿದೆವು. ಸಾವಿರಾರು ಭಕ್ತರು ಆಗಮಿಸಿ ಪೂಜೆ ಸೇವೆಗಳನ್ನು ಮಾಡಿಸಿ ಕೃತಾರ್ಥರಾಗಿದ್ದನ್ನು ಕಂಡೆವು. ಮಂತ್ರಾಲಯದಲ್ಲಿ ರಾಘವೇಂದ್ರ ವೃಂದಾವನದಲ್ಲಿ ಈ ದಿನಗಳಲ್ಲಿ ರಾಯರು ಕಣ್ಣು ಬಿಟ್ಟು ಎಲ್ಲ ಭಕ್ತರನ್ನು ನೋಡುತ್ತಾರೆ ಅನ್ನೋ ಪ್ರತೀತಿ ಇದೆ. ಹಾಗೆಯೇ ಕಡಬಗೆರೆಯ ಶ್ರೀ ಕಾಮಧೇನು ಕ್ಷೇತ್ರ, ಶ್ರೀ ರಾಘವೇಂದ್ರ ಕ್ಷೇತ್ರದಲ್ಲಿ ಇಲ್ಲಿ ಕೂಡ ಭಕ್ತಾದಿಗಳ ಸಂಗಮವೇ ಆಗುತ್ತೆ. ಈಗ ನೀವು ನೋಡ್ಬೋದು ಶ್ರೀ ರಾಘವೇಂದ್ರ ಸ್ವಾಮಿಯ ವೃಂದಾವನದ ದರ್ಶನ. ಒಳಗಡೆ ಒಂದು ರಾಯರ ಫೋಟೋ ಇದೆ. ಅದೇ ರೀತಿ ಒಂದು ಬೆಳ್ಳಿಯ ಮೂರ್ತಿಯು ಭಕ್ತರಿಗೆ ಕಾಣಿಸುತ್ತದೆ. ಇಲ್ಲಿ ಬಂದಿರುವ ಎಲ್ಲ ಭಕ್ತಾದಿಗಳು ಆರತಿಯನ್ನು ಬೆಳಗಿ ಆರತಿಯನ್ನು ಎತ್ತಿ ರಾಘವೇಂದ್ರರ ಕೃಪೆಗೆ ಪಾತ್ರರಾಗುತ್ತಾರೆ. ಪಕ್ಕದಲ್ಲಿಯೇ ನೀವು ಕಂಡ ಹಾಗೆ ಇನ್ನೊಂದು ಇರುವ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಆಂಜನೇಯ, ಇನ್ನೊಂದು ಭೂವರಾಹಸ್ವಾಮಿ, ಮೂರನೆಯದು ಶ್ರೀ ರಾಘವೇಂದ್ರ ರಾಯರ ಸನ್ನಿಧಿ. ಹೀಗೆ 3 ದೇವರ ಸಂಗಮವಾಗಿ ಒಂದೇ ಒಂದು ಗರ್ಭಗುಡಿಯಲ್ಲಿ ನೆಲೆಸಿದ್ದಾರೆ. ಭಕ್ತಾದಿಗಳು ಎಡಗಡೆ ಚಲಿಸಿದಾಗ ಸಿಗುವುದೇ ಈ ಒಂದು ದಿವ್ಯ ದೇವಸ್ಥಾನ. ನೋಡಿ, ಕಾಣುತ್ತದೆಯಲ್ಲ, ಈ ಕಾಣುವ ಗರ್ಭಗೃಹದ ನೇರ ದರ್ಶನ ನಾವು ತುಂಬ ಹಿಂದಿನಿಂದ ನೋಡುತ್ತಾ ಇದ್ದೇವೆ. ಒಳಗಡೆ ಪ್ರವೇಶಿಸಿದಂತೆ ಮೊದಲಿಗೆ ಸಿಗುವುದು ಈ 3 ದೇವತೆಗಳ ಗರ್ಭಗುಡಿ. ತುಂಬ ಅಲಂಕರಿಸಿದ್ದಾರೆ. ಯಾಕಂದರೆ ಇವತ್ತು ಕೊನೆಯ ದಿನವಾದ್ದರಿಂದ ಇಲ್ಲಿರುವ ಸುತ್ತಮುತ್ತಲಿನ ಊರಿನ ಗಣ್ಯರು ಭಕ್ತಾದಿಗಳು ಆಗಮಿಸಿದ್ದಾರೆ. ದೇವಸ್ಥಾನದಲ್ಲಿ ತೀರ್ಥ ಪ್ರಸಾದವನ್ನೆಲ್ಲ ತೆಗೆದುಕೊಂಡು ಮುಂದೆ ಚಲಿಸುತ್ತಿದ್ದಂತೆ ಈ ದೇವಸ್ಥಾನ ಸಿಗುತ್ತದೆ. ವಿಶೇಷವಾಗಿ ತೀರ್ಥ ಪ್ರಸಾದದ ವಿತರಣೆ ಆಗುತ್ತದೆ ಅಂತ ನಾನು ಹೇಳಿದ್ದೆ. ತೀರ್ಥ ಪ್ರಸಾದ ಅಂದರೆ ಇಲ್ಲಿ ರಾಯರ ಮಂತ್ರಾಕ್ಷತೆಯನ್ನು ಕೊಡ್ತಾರೆ ಹಾಗೂ ತೀರ್ಥವನ್ನು ಕೊಡ್ತಾರೆ. ಅದರ ನಂತರ ಇಲ್ಲಿ ಒಂದು ಸೇವಾ ಕೌಂಟರ್ನಲ್ಲಿ ಹಲವು ಬಗೆಯ ಸೇವೆಗಳ ನಮೂನೆಗಳನ್ನು ಇಲ್ಲಿ ತಿಳಿಸಿದ್ದಾರೆ ಹಾಗೂ ಅದನ್ನು ಅಲ್ಲಿ ವಿವರವಾಗಿ ಹೇಳಿದ್ದಾರೆ ಕೂಡ. ಸೊ ಬೇಕಾದ ಸೇವೆಗಳನ್ನು ಭಕ್ತಾದಿಗಳು ಮಾಡಿಸ್ಬೋದು. ಭಕ್ತಾದಿಗಳು ತನುಮನ ಧನಗಳಿಂದ ಅರ್ಪಿಸುವ ಎಲ್ಲ ವಸ್ತುಗಳನ್ನು ಕೂಡ ರಾಯರ ಮಠದಲ್ಲಿ ಸ್ವೀಕರಿಸಲಾಗುತ್ತದೆ. ಅದೂ ಅಲ್ಲದೆ ಮಧ್ಯಾಹ್ನದ ಹೊತ್ತಿಗೆ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಲ್ಲಿ ನಡೀತಾ ಇರುತ್ತೆ.
ಧರ್ಮಾರ್ಥವಾಗಿ ಅಲ್ಲಿ ಇರುವ ಅನ್ನಛತ್ರದಲ್ಲಿ ಬಂದಿರುವ ಭಕ್ತಾದಿಗಳಿಗೆ ವಿನಿಯೋಗ ಆಗುತ್ತೆ. ಸ್ನೇಹಿತರೆ, ನಾನು ಮಂತ್ರಾಲಯದ ಬಗ್ಗೆ ರಾಯರು ಕಣ್ಣು ಬಿಟ್ಟು ಎಲ್ಲ ಭಕ್ತಾದಿಗಳನ್ನು ನೋಡೋದಕ್ಕೋಸ್ಕರನೇ ಈ ಆರಾಧನೆ ದಿನ ಬರುತ್ತಾರೆ ಅಂತ ನಾನು ತಿಳಿಸಿದ್ದೆ. ಅದೇ ರೀತಿ ಎಲ್ಲ ಜನಗಳು ಮಂತ್ರಾಲಯದಲ್ಲಿ ರಾಘವೇಂದ್ರ ವೃಂದಾವನದಲ್ಲಿ ಈ ದಿನಗಳು ರಾಯರು ಬರ್ತಾರೆ ಅಂದ್ಕೊಂಡು ಆ ದಿನವೇ ವೃಂದಾವನಕ್ಕೆ ಬರುವಂತಹ ಎಲ್ಲ ಯೋಜನೆಗಳನ್ನು ಹಾಕಿರ್ತಾರೆ. ಹಾಗಾಗಿ ರಾಯರ ಮಠ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಭಕ್ತಾದಿಗಳು ಜಾಸ್ತಿಯಾಗಿ ಕಾಣಿಸಿಕೊಳ್ತಾರೆ. ವಿಶೇಷವಾಗಿ ಈ ಕ್ಷೇತ್ರವು ಕಾಮಧೇನು ಕ್ಷೇತ್ರವೆಂದು ಹೆಸರಿಸಲ್ಪಟ್ಟಿದೆ. ತುಪ್ಪದ ದೀಪ ಬೆಳಗಿಸಿ ಸ್ವಾಮಿ ಹತ್ತಿರ ತಮ್ಮ ಬೇಡಿಕೆಗಳನ್ನಿಟ್ಟು ಸಂಕಲ್ಪಿಸಿ ತಮ್ಮ ಮನೋಕಾಮನೆಗಳನ್ನು ಪೂರೈಸಿಕೊಳ್ಳುತ್ತಿದ್ದಾರೆ. ಶ್ರೀ ರಾಘವೇಂದ್ರಾಯ ನಮಃ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.